ನಾನು ಡಾಕ್ಟರ್ ಪ್ರದೀಪ್ ಕುಮಾರ್ ಕೆ ಎನ್, ಕನ್ಸಲ್ಟೆಂಟ್ ರೇಡಿಯೇಷನ್ ಆಂಕಾಲಜಿಸ್ಟ್, HCG ಹಾಸ್ಪಿಟ್ಲು. ಮತ್ತು ನಮ್ಮದೇ ಹಾಸ್ಪಿಟ್ಲ್ ಇದೆ, ಶ್ರೀನಿವಾಸ ಕ್ಯಾನ್ಸರ್ ಹಾಸ್ಪಿಟ್ಲ್, ನಾಗರಬಾವಿಲಿ. ಸೊ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಇದು ನನಗೆ 8ನೇ ವರ್ಷ ಜರ್ನಿ. 8ನೇ ವರ್ಷದಲ್ಲಿ ಆಲ್ರೆಡಿ ನಾನು 2 ಸಲ ಸೆಕ್ರೆಟ್ರಿ, 1 ಸಲ ವೈಸ್ ಪ್ರೆಸಿಡೆಂಟು ಮತ್ತು ಜಾಯಿಂಟ್ ಸೆಕ್ರೆಟ್ರಿ ಎಲ್ಲ ಆಗಿದ್ದೀನಿ. ಸೊ ಎಲ್ಲರನ್ನೂ ಕಾನ್ಫಿಡೆನ್ಸಿಲ್ಲಾಗಿ ನಾವು ತಗೊಂಡು ಹೋಗ್ತಾ ಇರೋದ್ರಿಂದ, ಜನ ಬೆಂಬಲದಿಂದ ಈ ವರ್ಷ ನಾವು ಎಗೇನ್ ಭರತ್ ರಾಜು ಸರ್ ಮತ್ತು ನಮ್ಮ ಟೀಮು ಎಲೆಕ್ಟ್ ಆಗಿ ಬಂದಿದ್ದೀವಿ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್. ನಮ್ಮ ಟೀಮಲ್ಲಿ 5 ಜನ ಆಫೀಸ್ ಬೇರರ್ಸು ಮತ್ತು 12 ಜನ ಎಕ್ಸಿಕ್ಯೂಟಿವ್ ಕಮಿಟಿ ಇದ್ದೀವಿ. ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಬೆಂಗಳೂರು ಬ್ರ್ಯಾಂಚು ಭಾಳ ದೊಡ್ಡ ಬ್ರ್ಯಾಂಚು ಇಂಡಿಯಾದಲ್ಲಿ. ಫಸ್ಟು ಇಟ್ ವಾಸ್ ಒನ್ ಆಫ್ ದಿ ಫಸ್ಟ್ ಲಾರ್ಜೆಸ್ಟ್ ಬ್ರ್ಯಾಂಚು. ಇವಾಗ ಅಹಮದಾಬಾದ್ ಫಸ್ಟ್ ಬ್ರ್ಯಾಂಚ್, ಲಾರ್ಜೆಸ್ಟ್ ಬ್ರ್ಯಾಂಚ್. ಬೆಂಗಳೂರು ಸೆಕೆಂಡ್ ಲಾರ್ಜೆಸ್ಟ್ ಬ್ರ್ಯಾಂಚ್. ನಮ್ಮ ಬ್ರ್ಯಾಂಚಲ್ಲಿ ಹತ್ತತ್ರ 7,800 ಜನ ಮೆಂಬರ್ ಇದ್ದಾರೆ. ಆ್ಯಕ್ಟಿವ್ ಮೆಂಬರ್ಸ್ ಹತ್ತತ್ರ 1,200 ಜನ ಇದ್ದೀವಿ. ಸೊ ಇವತ್ತಿನ ಪ್ರಮುಖ ಒಂದು ಕಾರ್ಯಕ್ರಮ ನಾವು ಇನ್ಸ್ಟಲೇಷನ್ ಸೆರೆಮನಿ ಅಂತ, ಯಾವಾಗ ಹೊಸ ಆಫೀಸ್ ಬೇರರ್ಸ್ ಬರ್ತೀವಿ ಅವ್ರಿಗೆ ಓದ್ ಕೊಟ್ಟು, ಹಳೆ ಆಫೀಸ್ ಬೇರರ್ಸು ಹೊಸ ಆಫೀಸ್ ಬೇರರ್ಗೆ ಚಾರ್ಜ್ ಕೊಡ್ತಾರೆ. ಅದು ಇನ್ಸ್ಟಲೇಷನ್ ಸೆರೆಮನಿ ಅಂತೀವಿ. ಇವತ್ತು ನಾವು ಇನ್ಸ್ಟಲೇಷನ್ ಸೆರೆಮನಿಗೆ ನಮ್ಮ ಚೀಫ್ ಗೆಸ್ಟ್ ಆದಂಥ ನಮ್ಮ ಕೊಲೀಗು ರಂಗನಾಥ್ ಸರ್ ಬಂದಿದ್ದಾರೆ, MLA ಕುಣಿಗಲ್ಲು, ಮತ್ತು ಅನಿಲ್ ಥಾಮಸ್ಸು, ಮತ್ತು ನಮ್ಮ ಮಳವೇಗೌಡರು ಬಂದಿದ್ದಾರೆ ಚನ್ನಪಟ್ಟಣದಿಂದ. ಸೊ ಇವರೆಲ್ಲರ ಸಮ್ಮುಖದಲ್ಲಿ ನಾವು ಇವತ್ತು ಇನ್ಸ್ಟಲೇಷನ್ ಸೆರೆಮನಿ ಪ್ರೋಗ್ರಾಮ್ ಮಾಡಿದ್ದೀವಿ. ಎಲ್ಲ ಆಫೀಸ್ ಬೇರರು ಇವತ್ತು ಚಾರ್ಜ್ ತೊಗೊಂಡಿದ್ದೀವಿ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ 2025-26ನೇ ಇಸ್ವಿದು. ಸೊ ನಮ್ಮಲ್ಲಿ ಸಾಕಷ್ಟು ಆ್ಯಕ್ಟಿವಿಟೀಸ್ಗಳು ಮಾಡಬೇಕು, ಸೋಷಿಯಲ್ ಸರ್ವಿಸ್ ಮಾಡಬೇಕು, ಹೆಲ್ತ್ ಕ್ಯಾಂಪ್ಸ್ಗಳು ಎಲ್ಲ ಮಾಡಬೇಕು. ಬೆಂಗಳೂರಲ್ಲಿ ಇರುವಂಥ ಎಲ್ಲ ಬಡವ್ರುಗಳಿಗೆಲ್ಲ ನಮ್ಮ ಕಡೆಯಿಂದ ಸರ್ವಿಸ್ ಕೊಡಬೇಕು ಅಂತೇಳಿ ಒಂದು ಓತು ತಗೊಂಡಿದ್ದೀವಿ. ನಮ್ಮ ಕೈಲಾದಷ್ಟು ಒಳ್ಳೆ ಕೆಲಸ ನಾವು ಮಾಡಬೇಕು ಅನ್ನೋದೊಂದೇ ನಮ್ಮ ಧ್ಯೇಯ. ನಮ್ಮ ಭರತ್ ಸರ್ ಅವರ ಸಾರಥ್ಯದಲ್ಲಿ ನಾವು ಎಲ್ಲ ಒಳ್ಳೆ ಕೆಲಸ ಮಾಡ್ತೀವಿ ಅಂತ ಅಂದ್ಕೊಂಡು ಇವತ್ತಿನ ಪ್ರೋಗ್ರಾಮಲ್ಲಿ ಎಲ್ಲ ಓದ್ ತೊಗೊಂಡಿರೋ ಎಲ್ಲ ಶುಭ ಹಾರೈಕೆ ಬಯಸ್ತಾ ನನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ. MS ಪ್ರದೀಪ್ ಕುಮಾರ್ ಕೆ ಎನ್.